ವೆಲ್ಕಮ್ ಟು JM ಆನ್ಲೈನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಕಟ್ಟಡ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಬಹಳಷ್ಟು ಕಾರ್ಮಿಕರಿಗೆ ಅವರ ಮಕ್ಕಳ ಸ್ಕಾಲರ್ಶಿಪ್ ಎಷ್ಟು ಬರುತ್ತದೆ ಎಂಬುದರ ಬಗ್ಗೆ ತುಂಬ ಗೊಂದಲ ಇದೆ. ಕಾರ್ಮಿಕ ಇಲಾಖೆಯು ಪ್ರತಿ ವರ್ಷ ಕಟ್ಟಡ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುತ್ತಾ ಬಂದಿದೆ. ಅದರಂತೆ 2021-22ರಲ್ಲಿ SSP ಪೋರ್ಟಲ್ ಮೂಲಕ 1ರಿಂದ ಪದವಿ ಹಾಗೂ ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅರ್ಜಿಯನ್ನು ಕರೆಯಲಾಗಿತ್ತು. ಹಾಗೂ ನರ್ಸರಿ, LKG ಮತ್ತು UKG ಸ್ಕಾಲರ್ಶಿಪ್ಗಳನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಕರೆಯಲಾಗಿತ್ತು. ಆದರೆ SSP ಪೋರ್ಟಲ್ನಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದು ಬಹಳಷ್ಟು ಕಾರ್ಮಿಕರಿಗೆ ಅರ್ಜಿಯನ್ನು ಹಾಕುವುದರಲ್ಲಿ ತುಂಬ ಸಮಸ್ಯೆಗಳು ಎದುರಿಸಬೇಕಾಯಿತು. ಅದೇ ರೀತಿಯಾಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ನರ್ಸರಿ, LKG, UKG ಸ್ಕಾಲರ್ಶಿಪ್ಗಳ ಮಾಹಿತಿ ಕೊರತೆಯಿಂದ ಇದರಲ್ಲಿಯೂ ಸಹ ಬಹಳಷ್ಟು ಸ್ಕಾಲರ್ಶಿಪ್ ಅರ್ಜಿಗಳು ಹಾಗೆಯೇ ಉಳಿದಿವೆ. ಈ ವರ್ಷ ಅಂದರೆ 2022-23ರಲ್ಲಿ ಕಾರ್ಮಿಕ ಇಲಾಖೆಯು ಸ್ಕಾಲರ್ಶಿಪ್ ಅರ್ಜಿಯನ್ನು ಇನ್ನೂ ಕರೆದಿಲ್ಲ. 2022-23ರ ಸ್ಕಾಲರ್ಶಿಪ್ ಅರ್ಜಿಯನ್ನು ಕರೆದಾಗ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಸ್ಕಾಲರ್ಶಿಪ್ ಅಮೌಂಟ್ ಯಾವ ತರಗತಿಗೆ ಎಷ್ಟು ಸಹಾಯಧನವನ್ನು ಕೊಡುತ್ತಿದ್ದಾರೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶೈಕ್ಷಣಿಕ ಧನ ಸಹಾಯ. ನೋಂದಾಯಿತ ಕಟ್ಟಡ ಕಾರ್ಮಿಕನ ಮಗ ಅಥವಾ ಮಗಳ ಶಿಕ್ಷಣದ ನೆರವು. ನೋಂದಾಯಿತ ಕಟ್ಟಡ ಕಾರ್ಮಿಕರ ಅರ್ಹ ಇಬ್ಬರು ಮಕ್ಕಳಿಗೆ ಸಹಾಯಧನ ನೀಡಲಾಗುವುದು. ಶೈಕ್ಷಣಿಕ ಸಹಾಯಧನವನ್ನು ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಅರ್ಜಿಯನ್ನು ಸಲ್ಲಿಸಬೇಕು. ಫ್ರೆಂಡ್ಸ್, ಇದು 2021-22ರಲ್ಲಿ ಕರೆಯಲಾಗಿತ್ತು. ಮುಂದೆ ಕಾರ್ಮಿಕ ಇಲಾಖೆಯು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಬೇಗನೆ ತಿಳಿಸಿಕೊಡುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಭೌತಿಕವಾಗಿ ಆರಂಭವಾಗಿರುವ ಹಾಗೂ ಸರ್ಕಾರದಿಂದ ನೋಂದಾಯಿತ ಶಾಲಾ ಕಾಲೇಜು ಪ್ರಸ್ತುತ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಫಲಾನುಭವಿಗಳ ಇಬ್ಬರು ಮಕ್ಕಳಿಗೆ ಮಾತ್ರ ಶೈಕ್ಷಣಿಕ ಸಹಾಯಧನ ನೀಡಬಹುದಾಗಿರುತ್ತದೆ. ದೂರ ಶಿಕ್ಷಣ, ಆನ್ಲೈನ್ ಶಿಕ್ಷಣ, ಹೋಮ್ ಸ್ಟಡಿ ಇತ್ಯಾದಿ ವ್ಯಾಸಂಗದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನು ಪಡೆಯಲು ಅವಕಾಶ ಇರುವುದಿಲ್ಲ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ತರಗತಿಗೆ ಎಷ್ಟು ಅಮೌಂಟನ್ನು ನೀಡುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ನರ್ಸರಿಯವರಿಗೆ LKG, UKG ಅವರಿಗೆ 5,000 ರೂಪಾಯಿ, 1ರಿಂದ 4ನೇ ತರಗತಿಯವರಿಗೆ 5,000 ರೂಪಾಯಿ, 5ರಿಂದ 8ನೇ ತರಗತಿಯವರಿಗೆ 8,000 ರೂಪಾಯಿ, 9 ಹಾಗೂ 10ನೇ ತರಗತಿಯವರಿಗೆ 12,000 ರೂಪಾಯಿ, ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ, ITI, ಪಾಲಿಟೆಕ್ನಿಕ್, ಡಿಪ್ಲೊಮಾ ತರಗತಿಯ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ, BSc ನರ್ಸಿಂಗ್, ಪ್ಯಾರಾಮೆಡಿಕಲ್, GNM, ANM ತರಗತಿಗಳಿಗೆ 40,000 ರೂಪಾಯಿ, D.Ed 25,000 ರೂಪಾಯಿ, B.Ed 35,000 ರೂಪಾಯಿ, ಪದವಿ ಶಿಕ್ಷಣಕ್ಕೆ 25,000 ರೂಪಾಯಿ, LLB, LLM ತರಗತಿಗಳಿಗೆ 30,000 ರೂಪಾಯಿ, ಯಾವುದೇ ಸ್ನಾತಕೋತ್ತರ ಪದವಿಗೆ ಗರಿಷ್ಠ 2 ವರ್ಷಗಳಿಗೆ 35,000 ರೂಪಾಯಿ, BE, BTech ಅಥವಾ ಸಮಾನಾಂತರ ಪದವಿ ಕೋರ್ಸ್ಗೆ 50,000 ರೂಪಾಯಿ, MTech, ME ಅಥವಾ ಸಮಾನಾಂತರ ಪದವಿಗೆ 60,000 ರೂಪಾಯಿ, ವೈದ್ಯಕೀಯ MBBS, BAMS, BDS, BHMS ಅಥವಾ ಸಮಾನಾಂತರ ವೈದ್ಯಕೀಯ ಕೋರ್ಸ್ಗಳಿಗೆ 60,000 ರೂಪಾಯಿ, MD ಕೋರ್ಸ್ಗೆ 75,000 ರೂಪಾಯಿ, PhD, MPhil ಯಾವುದೇ ವಿಷಯಕ್ಕೆ ಅಂದರೆ PhDಗೆ ಗರಿಷ್ಠ 3 ವರ್ಷಗಳಿಗೆ ಮತ್ತು MPhilಗೆ ಗರಿಷ್ಠ 1 ವರ್ಷಕ್ಕೆ 25,000 ರೂಪಾಯಿ, ಹಾಗೂ IIT, IIM, NIT, IIS, ER, AIMS, NLU ಮತ್ತು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಇತರೆ ಕೋರ್ಸ್ಗಳಿಗೆ ಸಂಪೂರ್ಣ ಬೋಧಾ ಶುಲ್ಕವನ್ನು ಕಾರ್ಮಿಕ ಇಲಾಖೆಯು ನೀಡುತ್ತಾ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.